ನೀ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ ನನಸಾಗುತ್ತಿರಲಿ ನನಸಾಗುತ್ತಿರಲಿ. ನೀ ಕಂಡಂತ ಕನಸೆಲ್ಲ ನನಸಾಗುತ್ತಿರಲಿ. ನೀ ನಡೆದಂತ ದಾರಿಲಿ ಸೋಲೆ ಬರದಿರಲಿ ಸೋಲೆ ಬರದಿರಲಿ. ಸಂತೋಷವಿರಲಿ ಸಂತಾಪ ಬರಲಿ. ಜೊತೆಯಾಗಿ ಸಾಗೋಣ ಜೊತೆಗಾರರೇ. ನಿಮ್ಮ ಮನಸ್ಸಲ್ಲಿ ನಗೆಯಾಗುವೆವು ನಮ್ಮೋರು ನೀವು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. One second, happy new year to everyone. Thank you. ನಮಸ್ತೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕರೆಕ್ಟಾಗಿ 12 ಗಂಟೆ ಆಗಿದೆ. ದೇಶಾನಿ ಮಲಗಿಬಿಟ್ಟಿದ್ಲು, ಎಬ್ಬರಿಸಿ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಅವಳೇ ಖುಷಿಯಿಂದ ಕೂತಿದ್ಲು, ಕಾದು ಹೋಗಿ ಈಗ ಜಸ್ಟ್ ಮಲಗಿದ್ಲು ಒಂದು 10 ನಿಮಿಷದಿಂದ. ನೋಡಿ, ಸಿಂಪಲಾಗಿ ಒಂದು ಸಣ್ಣ ಕೇಕು. ಅವ್ರ ಡ್ಯಾಡಿ ಯಾರೂ ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನಾನು ದೇಶಾನಿ ಮಾತ್ರ ಇರೋದು. ಸೊ ಇಬ್ಬರೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ದೇಶಾನಿ ನಿದ್ದೆಗಣ್ಣಲ್ಲಿ ಎದ್ದು ಬಂದಿದ್ದಾಳೆ. ಎಲ್ಲರಿಗೂ ವಿಶ್ ಮಾಡು ದೇಶಾನಿ. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ದೇಶಾನಿ ನಿದ್ದೆಗಣ್ಣಲ್ಲಿ ಇದ್ದಾಳೆ ಪಾಪ. ಆದರೂ ಕೂಡ ಕೇಕ್ ಕಟ್ ಮಾಡೇ ಮಲಗೋದು ಅಂಥೇಳಿ ಇದ್ದಾಳೆ. ಸರಿ, ಕಟ್ ಮಾಡಮ್ಮ. ಕಟ್ ಮಾಡು ದೇಶಾನಿ, ಕಟ್ ಮಾಡು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ದೇಶಾನಿ. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಖುಷಿಯಾಗಿ 100 ವರ್ಷ ಆರೋಗ್ಯ ಆಯಸ್ಸಿಂದ ಇರು. ಈ ವರ್ಷ ನಿನ್ನ ಕನಸೆಲ್ಲ ನನಸಾಗಲಿ ಅಮ್ಮ. ನಿನಗೇನೇನೆಲ್ಲ ನೀನು ಅಂದ್ಕೊತೀಯೋ ಅದೆಲ್ಲ ಆಗಲಿ, ಆಯಿತಾ? ಚೆನ್ನಾಗಿ ಓದು, ಓಕೆ? ಓಕೆ ಅಮ್ಮ. ಒಂದು ನಿಮಿಷ. ಫಸ್ಟ್ ನೀನು ಥ್ಯಾಂಕ್ ಯು. ಹೀಗೆ ಸಿಹಿಯಾಗಿ ನಿನ್ನ ಜೀವನ ಸಿಹಿಯಾಗಿರಲಿ ಅಂತ ಬಯಸ್ತೀನಿ ದೇಶಾನಿ. ಥ್ಯಾಂಕ್ ಯು. ಇಲ್ಲಮ್ಮ, ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಎಲ್ಲರೂ ತಿನ್ನಿಸ್ಬಿಡಿ. ನೋಡಿ, ತೋರಿಸ್ತಾ ಇದ್ದಾರೆ ಎಲ್ಲ. ಇಲ್ಲಿಂದ ತಿನ್ಕೊಂಬಿಡಿ ಸ್ವೀಟ್ನ. ಓಕೆ, ಕೇಕ್ ಕಟ್ಟಿಂಗ್ ಆಯಿತು. ದೇಶಾನಿ ನಿದ್ದೆಗಣ್ಣಲ್ಲಿ ಬಂದಿದ್ದಾರೆ, ನಿದ್ದೆಗಣ್ಣಲ್ಲಿ ಹೋಗಿ ಮಲಗ್ತಾರೆ. ದೇಶಾನಿ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಟು ಯು. ಎಲ್ಲರಿಗೂ ಏನಂತ ವಿಶ್ ಮಾಡ್ತೀಯಾ? ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ವರ್ಷ ಎಲ್ಲರೂ ಏನೇನು ಕನಸುಗಳು ಕಂಡಿದ್ದೀರೋ ಆ ಕನಸೆಲ್ಲ ನನಸಾಗಿ ಖುಷಿಯಾಗಿ ಬಾಳಿ ಅಂತ ಹೇಳ್ತಾ ಇದ್ದೀನಿ. ಕಟ್ ಮಾಡೋಣ ಕೇಕು. ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ವಿ. ಹೊರಗೆಲ್ಲ ಜೋರಾಗಿ ಡ್ಯಾನ್ಸ್ ಎಲ್ಲ ಹಾಡ್ತಿದ್ದಾರೆ, ಅಕ್ಕಪಕ್ಕ ಪಟಾಕಿಗಳು ಹೊಡಿತಾ ಇದ್ದಾರೆ. ಸೊ ಆ ಥರ ಶಬ್ದ ಮಾಡಿ ಒಬ್ರಿಗೆ ತೊಂದರೆ ಕೊಟ್ಟು ಮಾಡೋ ಇದು ನಮಗಿಲ್ಲ. ಸೊ ಸಿಂಪಲ್ಲಾಗಿ ಸ್ವೀಟ್ನ ತಿಂದು ಹೊಸ ವರ್ಷವನ್ನು ಬರಮಾಡ್ಕೊತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ತಾವೆಲ್ಲ ಏನೇನು ಅಂದ್ಕೊಂಡಿದ್ದೀರೋ ಎಲ್ಲವೂ ಕೂಡ ನೆರವೇರಲಿ. ನೋವುಗಳೆಲ್ಲ ಕಡಿಮೆ ಆಗಲಿ, ಸುಖಗಳು ಹೆಚ್ಚಾಗಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮದೇನು ನಾಳೆ ಸ್ಪೆಷಲ್ ಏನಿಲ್ಲ. ಸ್ವಲ್ಪ ಅಕ್ಕ ಮನೆಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗಿ ಹಾಗೆ ಟೆಂಪಲ್ಗೆ ಹೋಗಿ ನಮ್ಮ ಅಕ್ಕ ಮಗ ಹಾಸ್ಟೆಲ್ಗೆ ಬಿಡಬೇಕು ಅನ್ನೋ ಬಿಟ್ಟು ಬರೋ ಪ್ಲ್ಯಾನ್ ಇದೆ. ಸೊ ಅರ್ಲಿ ಮಾರ್ನಿಂಗೆ ನಾವು ಹೋಗಬೇಕು. ಸೊ ಈಗ ಕೇಕ್ ಕಟ್ ಮಾಡಿ ತಿಂದು ಮಲಗ್ತಿದ್ದೀವಿ. ಸಿಗೋಣ ನಾಳೆ, ಓಕೆ?